ಕಾಲ ಆಟ ಆಡ್ತಿರುತ್ತಂತೆ, ನಮ್ಮ ಆಯುಷ್ಯ ಮುಗಿದು ಹೋಗಿಬಿಡುತ್ತಂತೆ. ಕಾಲ ಏನು ಅಂದರೆ ಇಡೀ ಜಗತ್ತನ್ನು ತಿನ್ನುತ್ತೆ. ಕಾಲದ ಒಂದು ಈ ಹರಿವನ್ನು ತಿಳಿದಿರ್ತಕ್ಕಂಥವನನ್ನು ಕಾಲಜ್ಞ ಅಂತಾರೆ. 6 ಗಂಟೆ ಕಾಲ ನೀವು ಬರೀ ರಾಹುಕಾಲ ಗುಳಿಕ ಕಾಲನೇ ನೋಡ್ತಾ ಕೂತಿದ್ರೆ ಎಷ್ಟಾಗೋಯ್ತು? ಮಧ್ಯಾಹ್ನ 2:15 ದಾಟೋಯ್ತು. 2 ಗಂಟೆ ಕಾಲದಲ್ಲಿ ಏನು ಮಾಡಿಯಾನು ಮನುಷ್ಯ? ರಾಹುಕಾಲವು ದೊಡ್ಡ ದೊಡ್ಡ ಕೆಲಸಗಳಿಗೆ ಪ್ರಯಾಣ ಹೊರಡೋದಕ್ಕೆ ವರ್ಜ್ಯ. ಯಮಕಂಟಕ ಕಾಲ ಅಂದರೆ ಏನು? ಪಾಶವನ್ನು ಉಂಟು ಮಾಡುತ್ತೆ, ಕೆಲಸಕ್ಕೆ ಅದು ನೇಣು ಹಾಕುತ್ತೆ ಅಂತ. ಗುಳಿಕ ಕಾಲ ಅದು ಶನಿಯ ಮಗ ಅಂತ, ಅತ್ಯಂತ ಕಷ್ಟವನ್ನು ಕೊಡ್ತಾನೆ ಅಂತ ಪ್ರಶ್ನ ಭಾಗದಲ್ಲಿ ಬರುತ್ತೆ. ಗುಳಿ ಕಾಲದಲ್ಲಿ ಸತ್ತೋಗ್ಬಿಟ್ರು ಅಂದ್ರೆ ನರಕಕ್ಕೆ ಹೋಗ್ಬಿಟ್ರು, ಆ ಥರ ಎಲ್ಲ ಏನೂ ಇಲ್ಲ. ಇದು ಒಂದೊಂದು ದಿನದಲ್ಲಿ ಒಂದೊಂದು ಕಡೆ ಈ ಅರ್ಧ ಪ್ರಹರ ಬಂದು ಕುಳಿತುಕೊಳ್ತಾನೆ. ಪರಿಚಯ ಇಲ್ಲದೆ ರಾಹುಕಾಲ, ಗುಳಿಕ ಕಾಲ, ಯಮಗಂಟ ಕಾಲ, ಅರ್ಧ ಪ್ರಹರ ಕಾಲ ಅಂಥೇಳಿ ಮೂಗು ಮುರಿತಕ್ಕಂಥದ್ದು ನಿಮ್ಮ ಸಮಯದ ಪೂರ್ಣ ವೃಥಾ ಇದು ಹೊರಟೋಗುತ್ತೆ. ನೀವೇನು ಹಾಕ್ಕೊಂಡು ಆ್ಯಪಲ್ಲಿ ಓಡಾಡ್ತಿದ್ದೀರಿ ಅಥವಾ ಪಂಚಾಂಗದಲ್ಲಿ ನೋಡಿದ್ದೀರಿ, ಅದು ಓದೋಕ್ಕೂ ಮುಂಚೆ ಅದರ ಮೇಲ್ಗಡೆಗೋ ಕೆಳಗಡೆಗೋ ಅದಕ್ಕೆ ಶೀರ್ಷಿಕೆಯನ್ನು ಅಥವಾ ಅಡಿಬರಹವನ್ನು ಒಂದು ಸತಿ ಓದಿ. ಯಾವಾಗ ಸೂರ್ಯೋದಯ 6 ಗಂಟೆಗೆ ಆಗುತ್ತೋ ಆಗ ಮಾತ್ರ ಈ ಕಾಲ ಹೇಳಿರೋದು. ದೈನಂದಿನ ಚಟುವಟಿಕೆಗಳಿಗೂ ಈ ಕಾಲಗಳಿಗೂ ಸಂಬಂಧ ಸುತರಾಮ್ ಇಲ್ಲ. ನಿಮಗೆ ವಿಚಾರ ಗೊತ್ತಿರುತ್ತೆ, ಜ್ಞಾನ ಇರಲ್ಲ. ಇನ್ಫಾರ್ಮೇಷನ್ ಬೇರೆ, ನಾಲೆಡ್ಜ್ ಬೇರೆ. ಗುಳಿಕ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಮಗೆ, ಯಾರು ತಿಳ್ಕೊಂಡೇ ಇರಲ್ಲ. ಸುಮ್ಮನೆ ಯಮಗಂಟ, ಯಮಗಂಟಕ ಕಾಲ, ಏನು ಯಮಗಂಟ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಸರಿ ರಾಹು ಅಂದ್ರೇನು ಅದೂ ಗೊತ್ತಿಲ್ಲ ಪಾಪ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ತಮ್ಮ ಹೊಸ ಚಿಂತನೆಗಳಿಂದ ಚೈತನ್ಯ ಮೂಡಿಸುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಅಪಾರ ಕರುಣಾ ಸಿಂಧುಂ ಸಚ್ಚಿದಾನಂದದಾಯಕಂ ನಮಾಮಿ ಸುಚಿರಂ ನಿತ್ಯಂ ಬಾಲಕೇಶ್ವರ ಭಾರತೀಂ. ಜೈ ಗುರುದೇವ ದತ್ತ. ಎಲ್ಲರಿಗೂ ಮಂಗಳವಾಗಲಿ. ವೀಕ್ಷಕರೇ, ನಾವು ಒಂದು ಉದ್ಯೋಗದಲ್ಲಿದ್ದರೆ ಆಫೀಸಿನ ಕಚೇರಿಯ ಸಮಯವನ್ನು ನೋಡ್ಕೊಂಡು ಕೆಲಸ ಮಾಡ್ತೀವಿ. ನಮ್ಮದೇ ಸ್ವಂತ ಉದ್ಯಮ ಇದ್ದರೆ ಸಮಯ ನೋಡೋಷ್ಟು ಪುರುಸೊತ್ತು ಇಲ್ಲದಂತೆ ಸ್ವಂತ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡಬೇಕಾಗತ್ತೆ. ಅಂದರೆ ನಾವು ಮಾಡುವಂತಹ ಕೆಲಸಕ್ಕೂ ಸಮಯಕ್ಕೂ ಒಂದು ರೀತಿ ಅವಿನಾಭಾವ ನಂಟಿದೆ. ಇಂಥದ್ದೇ ಸಮಯದಲ್ಲಿ ಕೆಲಸ ಮಾಡಬೇಕನ್ನೋದು ಎಷ್ಟು ಮುಖ್ಯನೋ, ಇಂಥದ್ದೇ ಸಮಯದಲ್ಲಿ ಕೆಲಸ ಮಾಡಬಾರ್ದು ಅನ್ನೋದಷ್ಟೇ ಮುಖ್ಯನಾ? ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಗುರುಜಿ ಬಗ್ಗೆ ಹೇಳಬೇಕು ನೀವು, ಯಾಕಂದರೆ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಇವೆಲ್ಲ ಪ್ರತಿದಿನ ಬರುವಂಥದ್ದು. ನಿಜವಾಗ್ಲೂ ಈ ಸಮಯದಲ್ಲಿ ಶುಭ ಕೆಲಸಗಳನ್ನು ಮಾಡಲೇಬಾರ್ದು ಅಂತ ಹೇಳ್ತೀರಾ? ಏನು ಹೇಳ್ತೀರಿ ಗುರುಜಿ? ನೋಡಿ, ಕಾಲ ಅಂತಕ್ಕಂಥದ್ದು ಕಾಲಂ ಕ್ರೀಡತೆ ಗಚ್ಚತ್ಯಾಯು. ಕಾಲ ಆಟ ಆಡ್ತಿರುತ್ತಂತೆ, ನಮ್ಮ ಆಯುಷ್ಯ ಮುಗಿದು ಹೋಗಿಬಿಡುತ್ತಂತೆ. ಕಾಲ ಜಗದ್ಭಕ್ಷಕ. ಕಾಲ ಏನು ಅಂದರೆ ಇಡೀ ಜಗತ್ತನ್ನು ತಿನ್ನುತ್ತೆ. ಪ್ರತಿದಿನ ತಿಂತಾ ಇದೆ ನಮ್ಮನ್ನೆಲ್ಲರನ್ನೋ. ಅದು ನಮ್ಮ ಆಯುಷ್ಯದಲ್ಲಿ ದಿನ ಒಂದೊಂದು ದಿನ ಕ್ಷಣದಿಂದ ನೋಡಿ, ಈಗ ಹಿಂದಿನ 1 ಸೆಕೆಂಡು ತಿಂದು ಹೋಯಿತು ನನ್ನ ಆಯುಷ್ಯದಲ್ಲಿ, ನಿಮ್ಮ ಆಯುಷ್ಯದಲ್ಲಿ. ಆ ಥರ ಕಾಲ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಮೃತ್ಯು ಪ್ರದವಾಗಿದೆಯೋ ಅದೇ ರೀತಿಯಾಗಿ ಅಮೃತದಾಯಕವೂ ಕೂಡ ಆಗಿರುತ್ತೆ. ಅದರಲ್ಲಿ 2 ಭೇದ. ಒಂದು ಗರಳ ಪ್ರವಾಹ ಅಂತ, ಎರಡನೇದು ಸುಧಾ ಪ್ರವಾಹ ಅಂತ 2 ಇರುತ್ತೆ. ಅದು ಕಾಲದಲ್ಲಿ ಅಂದರೆ ಕಾಲ ಓಡ್ತಾ ಇರಬೇಕಾದ್ರೆ ಎರಡೂ ಸಮಾನಾಂತರವಾಗಿ ಒಂದೊಂದ್ಸತಿ ಹಿಂದೆ ಮುಂದೆ ಹಿಂಗೆ ಓಡುತ್ತೆ. ಗರಳ ಅಂದರೆ ವಿಷದ ಪ್ರವಾಹ. ಆ ವಿಷಗಳಿಗೆ ಎಲ್ಲಿ ಅಂತ ಹೇಳ್ತಾರೆ ನೋಡಿ, ಯಾವ ವಿಷಗಳಿಗೆ ಎಲ್ಲಿ ಹುಟ್ಬಿಟ್ನೋ ಇವನು ಹಿಂಗಾಡ್ತಾನೆ ಅಂತಾರೆ ಆಡು ಭಾಷೆಯಲ್ಲಿ. ಇನ್ನೊಂದು ಸುಧಾ ಅಂತಂದರೆ ಅಮೃತ ಪ್ರವಾಹ ನಡೀತಿರುತ್ತೆ. ಕಾಲದ ಒಂದು ಈ ಹರಿವನ್ನು ತಿಳಿದಿರ್ತಕ್ಕಂಥವನನ್ನು ಕಾಲಜ್ಞ ಅಂತಾರೆ. ಯಾವ ಕಾಲದಲ್ಲಿ ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬಾರದು ಅಂತ. ಬಹಳ ಮುಖ್ಯವಾಗಿ ನಾವು ನೋಡಿದ್ರೆ ರಾಹುಕಾಲದ ಒಂದು ದೊಡ್ಡ ಒಂದು ನಂಬಿಕೆ ನಮ್ಮಲ್ಲಿ ಉಂಟು. ಬಹಳ ರಾಹುಕಾಲ ನಾನು ಕಣ್ಣಲ್ಲಿ ನೋಡಿದ್ದೇನೆ. ಇದೇ ಮಹಾನಗರಿ ಬೆಂಗಳೂರಿನಲ್ಲಿ ಅಂಗಡಿ ಮುಂದೆ ಹಿಂಗೆ ವಾಚ್ ನೋಡ್ಕೋತ ಬೀಗ ತೆಗೆದೇ ನಿಂತಿರ್ತಕ್ಕಂಥವ್ರನ್ನೂ ನೋಡಿದ್ದೀನಿ. ರಾಹುಕಾಲ ಮುಗಿದ ಮೇಲೆ ಬೀಗ ಶೆಟ್ರ್ ತೆಗೆಯೋದವರು ಈ ಮಟ್ಟಕ್ಕೆ. ಆಮೇಲೆ ಮನೆಯಿಂದ ಹೊರಡೋಕೆ ಎಲ್ಲ ಸಿದ್ಧವಾಗಿ ಕೂತಿರೋದು, ಹೊರಡಲ್ಲ ಅವರು. ರಾಹುಕಾಲ ಹಿಂಗೆ ನೋಡ್ಕೊಂಡು ರಾಹುಕಾಲ ಈಗ ಇನ್ನು ಹೊರಡ್ಬೋದು ಅಂತ ಈ ಮಟ್ಟಕ್ಕೆ ನಂಬ್ತಾ ಇರ್ತಕ್ಕಂಥವ್ರು. ಇದನ್ನು ಪೂರ್ಣವಾಗಿ ನಂಬದೇ ಅವರಿಗೆ ಹೇಗೆ ಬೇಕೋ ಸ್ವೇಚ್ಛೆಯಿಂದ ಬದುಕ್ತಕ್ಕಂಥವ್ರು. 2ರನ್ನೂ ನೋಡ್ತೇವೆ. ಆದರೆ ಸಮಂಜಸವಾಗಿ 2ರ ಮಧ್ಯದಲ್ಲಿ ತಕ್ಕಡಿಗೆ ಹಾಕಿದ ರೀತಿಯಲ್ಲಿ ರಾಹುಕಾಲವನ್ನು ಏನಕ್ಕೆ ಪರಿಗಣಿಸಬೇಕು, ಏನಕ್ಕೆ ಪರಿಗಣಿಸಬಾರದು ಅಂತಕ್ಕಂತಹ ಒಂದು ಬುದ್ಧಿ ಮತ್ತೆ ನಮ್ಮಲ್ಲಿ ಬಹಳ ಶೂನ್ಯವಾಗಿ ಹೋಗಿದೆ. ಅದು ನೋತರ್ತಕ್ಕಂಥದ್ದು. ಈ ರಾಹುಕಾಲ, ಗುಳಿಕ ಕಾಲ, ಯಮಕಂಟಕ ಕಾಲ ಮತ್ತು ಅರ್ಧ ಪ್ರಹರ ಕಾಲ
ಇವು ನಾಲ್ಕು ನೋಡಮ್ಮ ಒಂದೊಂದು ಒಂದೂವರೆ ಗಂಟೆ ಇರುತ್ತೆ. ಕೆಲಸ ಎಷ್ಟೊತ್ತಿಗೆ ಶುರು ಮಾಡ್ತೀವಿ ನಾವು ಪ್ರತಿದಿನ ಸರಿಸುಮಾರು ನಮ್ಮ ಕಾಯಕವನ್ನು ಒಂದು 8 ಗಂಟೆಗೆ ಶುರು ಮಾಡ್ತೀವಿ ಅಂತ ಇಟ್ಕೊಂಡ್ರೆ 6 ಗಂಟೆ ಕಾಲ ನೀವು ಬರೀ ರಾಹುಕಾಲ ಗುಳಿಕ ಕಾಲನೇ ನೋಡ್ತಾ ಕೂತಿದ್ರೆ ಎಷ್ಟಾಗೋಯ್ತು? ಮಧ್ಯಾಹ್ನ 2:15 ದಾಟೋಯ್ತು. ಇನ್ನು ಮಿಕ್ಕಿದ್ದು ಎಷ್ಟೊತ್ತು? ಇನ್ನು 2 ಗಂಟೆ ಕಾಲದಲ್ಲಿ ಏನು ಮಾಡ್ಯಾನೋ ಮನುಷ್ಯ? ಮೂಲ ಶಾಸ್ತ್ರಕಾರರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದರ ಬಗ್ಗೆ ಹೆಚ್ಚು ಪ್ರಸ್ತಾವವನ್ನು ಮಾಡಿಲ್ಲ. ರಾಹುಕಾಲ ಬಂದ ರೀತಿಯಲ್ಲೇ 8 ಕಾಲಗಳು ಬರ್ತೊಟ್ಟು ರಾಹುಕಾಲವನ್ನು ಸೇರಿಸಿ. ಅದರ ಬಗ್ಗೆ ಪ್ರಚಾರ ಯಾಕಿಲ್ಲ ಅಂತಂದರೆ ತಿಳುವಳಿಕೆ ಇಲ್ಲದೆ ಇರೋರೇ ಹೆಚ್ಚು. ಅದನ್ನು ಆಳದ ಒಂದು ತಳಸ್ಪರ್ಶಿಯಾಗಿರ್ತಕ್ಕಂತಹ ಅಧ್ಯಯನ ಅಧ್ಯಾಪನ ತಪಸ್ಸು ಇಲ್ಲದೆ ಇರೋದರಿಂದ ಏನಾಗುತ್ತೆ, ಅದು ಯಾವುದು ಸ್ವಲ್ಪ ಬಹಳ ಹೆಸರುವಾಸಿಯಾಗೋದು ಅದನ್ನೇ ಹಿಡ್ಕೊಂಡು ಎಲ್ಲರೂ ಮಾತಾಡ್ತಿದ್ದಾರೆ ಬಿಟ್ಟರೆ ಅದರಲ್ಲಿ ಮೂಲದಲ್ಲಿ ಏನು ಹೇಳಿತ್ತು ಅಂತಕ್ಕಂಥದ್ದನ್ನು ಮರೆತು ಹೋಗಿದ್ದಾರೆ. ಪ್ರತಿದಿನವೂ ನಿಮಗೆ ಸೂರ್ಯಕಾಲ, ಚಂದ್ರಕಾಲ, ಭೌಮಕಾಲ, ಬುಧಕಾಲ, ಗುರುಕಾಲ, ಶುಕ್ರಕಾಲ, ಶನಿಕಾಲ, ಕೊನೆಯಲ್ಲಿ ರಾಹುಕಾಲ, ಈ 8 ಕಾಲಗಳು. ಒಂದೊಂದು ಕಾಲ ನಿಮಗೆ 1.5 ಗಂಟೆ, 8 ಕಾಲಕ್ಕೆ ಎಷ್ಟಾಯಿತು? 12 ಗಂಟೆ ಆಯಿತು. ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೂ ಈ 8 ಕಾಲಗಳು ನಡೆಯುತ್ತೆ. ಎಷ್ಟು? 1.5 ಗಂಟೆ ಕಾಲ ನಡ್ಕೋತಾ ಹೋಗುತ್ತೆ. ಅದೇ ರೀತಿಯಾಗಿ ರಾಹುಕಾಲ ಅಂತಕ್ಕಂಥದ್ದು ಏನಕ್ಕೆ ಹೇಳಿದೆ ಅಂತಂದರೆ, ರಾಜರು ಯುದ್ಧಕ್ಕೆ ಹೊರಡಬೇಕಾದರೆ, ದೊಡ್ಡದಾಗಿರ್ತಕ್ಕಂತಹ ಯಾವುದೋ ಒಂದು ಮಂತ್ರಾಲೋಚನೆಗೆ ಹೊರಡಬೇಕಾದರೆ ಅಥವಾ ದೊಡ್ಡ ಸಂಧಿಗಳಿಗೆ ಶಾಂತಿಗಳಿಗೆ ಹೊರಡಬೇಕಾದರೆ ಯಾರಿಗೆ ಹೇಳಿರೋದು? ರಾಜ ಮಹಾರಾಜರಿಗೆ. ಅಂದರೆ ಈಗಿನ ಕಾಲದಲ್ಲಿ ನೀವು ಉದಾಹರಣೆಗೆ ಏನು ಮಾಡ್ಬೋದು ಅಂತ, ದೊಡ್ಡ MNC ಕಂಪನಿಯ CEO CFO ಇಟ್ಕೊಂಡು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರೋ, ಚೀಫ್ ಫೈನಾನ್ಸ್ ಆಫೀಸರೋ ಅಥವಾ MDಯೋ ಯಾರ್ದೋ ಇನ್ನೊಂದು ಕಂಪ್ನಿ ಜೊತೆ ಟೈಅಪ್ಪಿಗೆ ಹೊರಟರು. ಆಗ ರಾಹುಕಾಲದಲ್ಲಿ ಹೊರಡದೇ ಇದ್ದರೆ ಸಾಕು ಮನೆಯಿಂದ ಅಥವಾ ಅವರ ಆಫೀಸಿನಿಂದ. ದೊಡ್ಡ ಕೆಲಸವನ್ನು ಮಾಡಬೇಕಿತ್ತು. ಈಗ ನಾವೊಂದು ಡ್ಯಾಮ್ ಕಟ್ಟಕ್ಕೆ ಹೊರಟುಬಿಟ್ಟಿದ್ದೀವಿ. ಈ ಸರ್ ವಿಶ್ವೇಶ್ವರಯ್ಯನವರು ಕಟ್ಟಿಕೊಟ್ರು ನಮಗೆ ಅಲ್ವಾ? ಅದರಿಂದ ಅನ್ನ ತಿಂತಿದ್ದೀವಿ, ನೀರು ಕುಡಿತಿದ್ವಿ. ನಮ್ಮ ರಾಜಋಷಿಗಳು ಕೃಷ್ಣರಾಜ ಒಡೆಯರ್ರವರು ಅದಕ್ಕೆ ಎಲ್ಲ ಸವಲತ್ತನ್ನು ಮಾಡಿಕೊಟ್ರು. ಆಗ ಯಾರು ಈ ನಾಡ ಪ್ರಭುವಾಗಿದ್ದಂತಹ ಶ್ರೀಮನ್ ಮಹಾರಾಜ ಕೃಷ್ಣರಾಜ ಒಡೆಯರ್ರವರು ಅದಕ್ಕೆ ಪೂಜೆ ಮಾಡಲಿಕ್ಕೆ ಗುದ್ದಿ ಪೂಜೆ ಅಂತ ಹೊರಡ್ತಾರಲ್ಲ, ಆಗ ಹೊರಡಬಾರ್ದಷ್ಟೆ. ಈ ರೀತಿಯಾಗಿ ರಾಹುಕಾಲವು ದೊಡ್ಡ ದೊಡ್ಡ ಕೆಲಸಗಳಿಗೆ ಪ್ರಯಾಣ ಹೊರಡೋದಕ್ಕೆ ವರ್ಜ್ಯ. ಮಿಕ್ಕಿದ ಕೆಲಸ ನೀವು ದೈನಂದಿನ ಧಾರಾಳವಾಗಿ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಯಮಕಂಟಕ ಕಾಲ ಅಂದರೆ ಏನು? ಈ ಪಾಶವನ್ನು ಉಂಟು ಮಾಡುತ್ತೆ, ಕೆಲಸಕ್ಕೆ ಅದು ನೇಣು ಹಾಕುತ್ತೆ ಅಂತ. ಯಮಪಾಶ ಅಂದರೆ ಮೃತ್ಯುಪಾಶ ಅಂತ ಹೆಸರು. ಇದನ್ನು ಯಾವುದಕ್ಕೆ ಬಳಸಬೇಕು ಅಂತ ಹೇಳಿದರೆ, ಜೈವಿಕವಾಗಿರ್ತಕ್ಕಂತಹ ಕೆಲಸಗಳು. ಜೈವಿಕವಾಗಿ ಕೆಲಸ ಅಂದರೆ ಏನು? ಇಲ್ಲೊಂದು ಸೂಕ್ಷ್ಮ ಇದೆ. ಏನು ಜೈವಿಕವಾದ ಕೆಲಸ ಅಂತಂದರೆ, ಯಮಗಂಟ ಕಾಲದಲ್ಲಿ ಹಾಗಾದ್ರೂ ಹುಟ್ಟಬಾರ್ದ ಅಂತ ಯಾರೋ ಒಬ್ಬರು ನನಗೆ ಒಂದು ಮಗು ಹುಟ್ಟಲಿಕ್ಕೆ ಒಂದು ಸಮಯವನ್ನು ಕೊಡಿ ಅಂತ ಕೇಳಿದರು. ನಾನು ಹಾಕ್ಕೊಟ್ಟೆ. ಅದವರು ವಾಪಸ್ ನನಗೊಂದು ಮೆಸೇಜ್ ಹಾಕಿದ್ರು, ಅದು ಶನಿವಾರ ಇದೆ, ಪರವಾಗಿಲ್ವಾ ಅಂತ. ಶನಿವಾರ ಯಾರು ಹುಟ್ಟೇ ಇಲ್ವ ನಮ್ಮ ಜಗತ್ತಲ್ಲಿ? ಹುಟ್ಟು ಸಾವು ಇಂತಹ ಮುಹೂರ್ತ ಇದೆಯನ್ನೋದಕ್ಕೆ ಇಲ್ಲ. ಅದಾಗದೆ ಅದೆರಡೂ ನಮ್ಮ ಕೈಯಲ್ಲಿ ಇಲ್ಲ. ಅದಕ್ಕೆ ಇದೇ ಥರ ಉತ್ತರ ಕೊಟ್ಟರೆ ಏನೂ ಭಯ ಇಲ್ಲ. ದೊಡ್ಡವರು ಶನಿವಾರ ಹುಟ್ಟಿದ್ದಾರೆ, ಒಳ್ಳೆಯದು ಮಾಡಿಸಿ. ಮಗಳಿಗೋ ಸೊಸೆಗಾರಿಗೋ ಕೇಳಿದರು. ಕೆಲವ್ರಿಗಿದೆ ಡಾಕ್ಟರ್ ಸಿಸರೇನ್ ಮಾಡಬೇಕಂದಾಗ ವೈದ್ಯರು ಹೇಳ್ತಾರೆ, ಅದು ಒಳ್ಳೆ ಟೈಮ್ ಇದ್ದರೆ ಹೇಳಿ ಮಾಡ್ತೀವಿ ಅಂತ. ಅದೇನು ತಪ್ಪಿಲ್ಲ. ಆದರೆ ಜಗನ್ಯಾಯಕನಾಗಿರ್ತಕ್ಕಂಥ ಭಗವಂತನ ದೃಷ್ಟಿಕೋನದಲ್ಲಿ ಅದು ಯಾವಾಗ ಆಗಬೇಕು ಅಂತಿರುತ್ತೋ ಆಗಲೇ ಆಗೋದು. ನಾನು ಟೈಮ್ ಇಟ್ಟ ತಕ್ಷಣಕ್ಕೆ ಆಗೋದಿಲ್ಲ. ಅದನ್ನು ನಾವು ಅನುಭವದಲ್ಲಿ ನೋಡಿದ್ದೇವೆ. ಆಮೇಲೆ ತಿರುಗಿ ದಿನ ಇನ್ನೊಂದು ವಿಚಾರ ಕೇಳಿದ್ರು, ಅವತ್ತು ಯಮಗಂಟ ಕಾಲ ಇದೆಯಲ್ಲ ಅಂತ. ಇಷ್ಟು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಮಗಂಟ ಕಾಲದಲ್ಲಿ ಹುಟ್ಟಬಾರ್ದು, ಅರ್ಧ ಪ್ರಹರದಲ್ಲಿ ಹುಟ್ಟಬಾರ್ದು, ರಾಹುಕಾಲದಲ್ಲಿ ಹುಟ್ಟಬಾರ್ದು ಅಂತ ಎಲ್ಲೂ ಶಾಸ್ತ್ರದಲ್ಲಿದ್ದ. ಇದು ಮುಹೂರ್ತಕ್ಕೆ ಮಾತ್ರ ಹೇಳಿರೋದು, ದೊಡ್ಡ ದೊಡ್ಡ ಮಹತ್ ಕಾರ್ಯಗಳಿಗೆ ಹೇಳಿರೋದು. ರಾಹುಕಾಲದಲ್ಲಿ ವಿವಾಹ ಮತ್ತು ಗೃಹಪ್ರವೇಶ ಮತ್ತು ಉಪನಯನಾದಿಗಳು ನಾನೇ ಇಟ್ಟಿದ್ದೀನಿ. ಅವರು ಬಹಳ ಚೆನ್ನಾಗಿ ನಿಕ್ಷೇಪದಿಂದ ಅಲ್ಲಿ ನಿಕ್ಷಿಪ್ತರಾಗಿದ್ದಾರೆ. ಅವರವರ ಮನೆಯಲ್ಲಿ, ಅವರವರ ಸಂಸಾರದಲ್ಲಿ ಅದ್ಭುತವಾಗಿದ್ದಾರೆ. ಅಲ್ಲಿ ಹೇಳಿಲ್ಲ ಶಾಸ್ತ್ರದಲ್ಲಿ ಅಲ್ಲಿ ಇಡಬೇಡ ಅಂತ. ಎಷ್ಟೋ ಜನ ಈ ಥರದ ಒಂದು ತಪ್ಪು ಪರಿಕಲ್ಪನೆಯಿಂದ ಏನು ಮಾಡ್ತಿದ್ದಾರೆ ಅಂದರೆ ಸಮಯವನ್ನು ವೃಥಾ ಮಾಡ್ಕೋತಾ ಇದ್ದಾರೆ ಅಂತ ಹೇಳಬೇಕು. ಮೂರನೆಯದ್ದು ಯಾವುದೋ? ಗುಳಿಕ ಕಾಲ. ಗುಳಿಕ ಕಾಲ ಅದು ಶನಿಯ ಮಗ ಅಂತ, ಅತ್ಯಂತ ಕಷ್ಟವನ್ನು ಕೊಡ್ತಾನೆ ಅಂತ ಪ್ರಶ್ನ ಭಾಗದಲ್ಲಿ ಬರುತ್ತೆ. ಪ್ರಶ್ನಶಾಸ್ತ್ರದಲ್ಲಿ ಕೆಲವು ದೋಷಗಳನ್ನು ನೋಡೋಕ್ಕೆ ಗುಳಿಕ ಮತ್ತು ಮಾಂದಿ ಅಂತಕ್ಕಂಥದ್ದನ್ನು ಪರಿಗ್ರಹ ಮಾಡಿದ್ದಾರೆ ಶಾಸ್ತ್ರಕಾರರು. ಬಿಟ್ಟರೆ ಗುಳಿಕ ಕಾಲದಲ್ಲೂ ಅಷ್ಟೇ ಬಹಳ ಪ್ರಮುಖವಾಗಿರೋ ಕೆಲಸ. ನೀವು ಜನನ
ಅಥವಾ ಯಾರೋ ಗುಳಿ ಕಾಲದಲ್ಲಿ ಸತ್ತೋಗ್ಬಿಟ್ರು ಅಂದ್ರೆ ನರಕಕ್ಕೆ ಹೋಗ್ಬಿಟ್ರು ಆ ಥರ ಎಲ್ಲ ಏನೂ ಇಲ್ಲ. ಶಾಸ್ತ್ರದಲ್ಲಿ ಎಲ್ಲೂ ಉಕ್ತಿ ನಮ್ಮ ಊಹಪ ಗುಳಿಕ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಮಗೆ, ಯಾರೂ ತಿಳ್ಕೊಂಡೇ ಇರಲ್ಲ. ಸುಮ್ಮನೆ ಯಮಗಂಟ ಯಮಗಂಟಕ್ಕೆ ಕಾಲ ಏನು ಯಮಗಂಟ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಸರಿ, ರಾಹು ಅಂದ್ರೇನು ಅದೂ ಗೊತ್ತಿಲ್ಲ ಪಾಪ. ಈ ರೀತಿಯಾಗಿ ಈ ಗುಳಿಕ ಕಾಲದಲ್ಲಿ ಏನಂತಂದರೆ ಔಷಧಿಯ ಪ್ರಾರಂಭವನ್ನು ಮಾಡಬಾರ್ದು. ಇನ್ನೊಂದು ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗೋಗುತ್ತೆ. ಗುಳಿಕ ಕಾಲದಲ್ಲಿ ಯಾರು ವ್ರತವನ್ನು ಪ್ರಾರಂಭ ಮಾಡ್ತಾರೋ ಅಥವಾ ಯಾರು ಯೋಗ ಸಾಧನೆಯನ್ನು ಪ್ರಾರಂಭ ಮಾಡ್ತಾರೋ, ಯಾರು ಮಂತ್ರ ಸಾಧನೆಯನ್ನು ಪ್ರಾರಂಭ ಮಾಡ್ತಾರೋ, ಗುಳಿಕೋದಯೇ ಅವರಿಗೆ ಮಂತ್ರ ಸಿದ್ಧಿಸೋಗುತ್ತೆ, ದೇವತೆ ಸಿದ್ಧಿಸುತ್ತೆ. ಇದು ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟ ಉಲ್ಲೇಖ ಇದೆ. ಅನುಮಾನ ಇದ್ದವ್ರು ಬನ್ನಿ ನನ್ನ ಹತ್ರ, ನಾನು ಅದನ್ನು ತೆಗೆದು ತೋರಿಸ್ತೇನೆ, ನಿಮ್ಮ ಮುಂದೆ ಇಡ್ತೀನಿ. ಯಾಕಂದರೆ ಭಾಳ ಜನ ಮೂಗು ಮುರಿತಾರೆ. ನೀವೇನು ಹೇಳ್ಬಿಟ್ರಿ ನಾವು ಆವಾಗಿಂದ ಮಾಡ್ತಿಲ್ವ ಅಂತ. ನೀವು ಮಾಡ್ಕೊಳ್ಳಿ, ನಾವು ಬೇಡ ಅಂತಿಲ್ಲ. ಶಾಸ್ತ್ರದಲ್ಲಿ ಇರೋದನ್ನು ಹೇಳ್ತಾ ಇದ್ದೀನಿ. ನೀವು ಅಶಾಸ್ತ್ರೀಯನ ನೀವು ಶಾಸ್ತ್ರ ಅಂದ್ಕೊಂಡ್ರೆ ಆಗಬಹುದು, ನಮ್ಮದು ಕಳ್ಕೊಳ್ಳೋದು ಏನೂ ಇಲ್ಲ ಅಲ್ವಾ. ಆ ರೀತಿಯಾಗಿ ಈ ಗುಳಿಕ ಕಾಲ ಈ ಥರ ಯೋಗಾದಿ ಸಾಧನೆಗಳಿಗೆ, ದೇವತಾ ವ್ರತ ನಿಬಂಧನೆಗಳಿಗೆ, ಮಂತ್ರ ಸಾಧನೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆಮೇಲೆ ಅರ್ಧ ಪ್ರಹರ ಅಂದರೆ 3 ಗಂಟೆ. ದಿನಕ್ಕೆ 8 ಪ್ರಹರಗಳಿರುತ್ತೆ. ಬೆಳಗ್ಗೆ 4 ಪ್ರಹರ ಅಥವಾ ಯಾಮ ಅಂತಾರೆ. ಸೂರ್ಯಾಸ್ತ ನಂತರದಲ್ಲಿ 4 ಯಾಮಗಳಿರುತ್ತೆ. ಅದರಲ್ಲಿ ಅರ್ಧ ಭಾಗ. ಇದು ಒಂದೊಂದು ದಿನದಲ್ಲಿ ಒಂದೊಂದು ಕಡೆ ಈ ಅರ್ಧ ಪ್ರಹರ ಬಂದು ಕುಳಿತುಕೊಳ್ತಾನೆ. ಯಾವುದಾದರೂ ಕೆಲಸವನ್ನು ದೀರ್ಘಕಾಲಾವಧಿ ಮಾಡೋದಿರುತ್ತಲ್ಲ, ಈಗ ನಮ್ಮ ಪ್ರೋಗ್ರಾಮೇ ತಗೊಳ್ಳಿ. ಈ ಪ್ರೋಗ್ರಾಮ್ ನಾವು ಪ್ರಾರಂಭ ಮಾಡಬೇಕಮ್ಮ, ಭಾಳ ದಿನ ಮಾಡಬೇಕು ಅಂತಿದೆ ಪ್ರೋಗ್ರಾಮು ಹಂಸಧ್ವನಿ. ಇದು ಬಹಳ ದಿನಗಳು ನಾವು ಮಾಡುವುದರಿಂದ ಅರ್ಧ ಪ್ರಹರದ ಒಂದು ಪ್ರಮಾಣ ಇದೆ. 1.5 ಗಂಟೆನೂ ಅಲ್ಲ, 1.5 ಗಂಟೆ ಇರೋ ಇದರಲ್ಲಿ ಯಾವುದೋ ಒಂದು ಘಟಿಕಾ ಕಾಲ ಅಥವಾ ವಿಘಟಿಕಾ ಕಾಲ ಅಂತ ಹೇಳಬೇಕು. ಘಟಿಕಾ ಅಂದರೂ ತಪ್ಪಾಗುತ್ತೆ. ಒಂದು ಘಟಿ ಅಂತಂದರೆ 24 ನಿಮಿಷ, ಅಷ್ಟೊತ್ತೆಲ್ಲ ಇರೋದಿಲ್ಲ, ಎಲ್ಲೋ ಇರುತ್ತೆ. ಆ ಸಮಯದಲ್ಲಿ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಸತ್ರಾದಿ ಅಂದರೆ ಸತ್ರ ಅಂತಂದರೆ ಬಹಳ ದೊಡ್ಡದು, ಉದ್ದಕ್ಕೆ ಬಹಳ ದಿನ ನಡೆಯೋದು, ಅದಕ್ಕೆ ಮಾಡಬಾರ್ದು ಅಂತ ಹೇಳಿದೆ. ಬಿಟ್ಟರೆ ನೀವು ದೈನಂದಿನವಾಗಿ ನೀವು ಆಫೀಸ್ಗೆ ಹೋಗೋದು, ನೀವು ಅಂಗಡಿ ಬಾಗಿಲು ತೆಗೆಯೋದು, ನೀವು ಪಾಠ ಹೇಳೋದು, ಪಾಠ ಕೇಳೋದು, ಅಡುಗೆ ಮಾಡೋದು, ಊಟ ಮಾಡೋದು, ಹೇಳೋದು, ಕುಳಿತುಕೊಳ್ತಕ್ಕಂಥದ್ದು, ಮದುವೆ ಮುಂಜಿ ಯಾವುದಕ್ಕೂ ಇದು ಅಡ್ಡಿ ಮಾಡಿಲ್ಲ. ನಾನು ಹೇಳಿದಲ್ಲ, ಗುಳಿಕ ಕಾಲದಲ್ಲಿ ವ್ರತ, ಉಪನಯನ ಒಂದು ವ್ರತ, ಲಿಂಗಧಾರಣೆ ಒಂದು ವ್ರತ. ನೀವು ಯಾರಿಗೋ ಹೋಗ್ಬಿಟ್ಟು ಅವರವರ ಧರ್ಮಾನುಸಾರವಾಗಿ ನಾವು ಕ್ರಿಶ್ಚಿಯನ್ರಲ್ಲಿ ನೋಡಿದ್ರೆ ಬ್ಯಾಪ್ಟೈಸಿಂಗ್ ಅಂತಾರೆ, ಅದು ಒಂದು ವ್ರತ. ಗುಳಿಕ ಕಾಲದಲ್ಲಿ ಮಾಡಿದ್ರೆ ಶ್ರೇಯಸ್ಸದು, ಚೆನ್ನಾಗಿ ಸಾಧನೆ ಆಗುತ್ತೆ ಅವರಿಗದು. ಆ ರೀತಿಯಾಗಿ ಪರಿಚಯ ಇಲ್ಲದೆ ರಾಹುಕಾಲ, ಗುಳಿಕ ಕಾಲ, ಯಮಗಂಟ ಕಾಲ, ಅರ್ಧ ಪ್ರಹರ ಕಾಲ ಅಂಥೇಳಿ ಮೂಗು ಮುರಿತಕ್ಕಂಥದ್ದು ನಿಮ್ಮ ಸಮಯದ ಪೂರ್ಣ ವೃಥಾ ಇದು ಹೊರಟೋಗುತ್ತೆ. ಕಾಲದ ಸಾರ್ಥಕತೆ ಆಗೋದಿಲ್ಲ. ಇನ್ನೊಂದು ತಮಾಷೆ ಹೇಳ್ತೀನಿ ಕೇಳಿ. ರಾಹುಕಾಲ ಗೊತ್ತಿಲ್ಲದೆ ಇರೋರೇ ಇಲ್ಲ, ಈ ಕೈ ಬೆರಳಲ್ಲೇ ಹೇಳ್ಬಿಡ್ತಾರೆ ಯಾವತ್ತು ರಾಹುಕಾಲ, ಸೋಮವಾರ 7:30 9 ಅಂದ್ಬಿಡ್ತಾರೆ. ಚಿಕ್ಕ ಹುಡುಗರೇ ಹೇಳ್ತಾರೆ. ತಮಾಷೆ ಏನು ಗೊತ್ತೇನೋ, ಈ ರಾಹುಕಾಲ, ಗುಳಿಕ ಕಾಲ, ಯಮಗಂಟ ಕಾಲ, ಅರ್ಧ ಪ್ರಹರಾದಿ ಕಾಲಗಳು ನೀವೇನು ಹಾಕ್ಕೊಂಡು ಆ್ಯಪಲ್ಲಿ ಓಡಾಡ್ತಿದ್ದೀರಿ ಅಥವಾ ಪಂಚಾಂಗದಲ್ಲಿ ನೋಡಿದ್ದೀರಿ, ಅದು ಓದೋಕ್ಕೂ ಮುಂಚೆ ಅದರ ಮೇಲ್ಗಡೆಗೋ ಕೆಳಗಡೆಗೋ ಅದಕ್ಕೆ ಶೀರ್ಷಿಕೆಯನ್ನು ಅಥವಾ ಅಡಿಬರಹವನ್ನು ಒಂದು ಸತಿ ಓದಿ. ಯಾವಾಗ ಸೂರ್ಯೋದಯ 6 ಗಂಟೆಗೆ ಆಗುತ್ತೋ ಆಗ ಮಾತ್ರ ಈ ಕಾಲ ಹೇಳಿರೋದು. ಸೂರ್ಯೋದಯ 6 ಗಂಟೆಗಾದರೆ ರಾಹುಕಾಲ ಸೋಮವಾರ ದಿವಸ 7:30 9 ಗಂಟೆ, ಭಾನುವಾರ ದಿವಸ ಸಂಜೆ 4:30 6 ಗಂಟೆ. ಈಗ ಸೂರ್ಯೋದಯ 6:30 8 9 ರಾಹುಕಾಲ ಸೋಮವಾರ ದಿವಸ, ಭಾನುವಾರ ದಿವಸ 5 6 ಸಂಜೆವರೆಗೂ ರಾಹುಕಾಲ. ಈಗೇನಾಯಿತು, ಮೇಲೆ ಕೆಳಗೆ ಏನೂ ಇಲ್ಲದೆ ಮಧ್ಯದಲ್ಲಿ ಸುಮ್ಮನೆ ಹಿಂಗೆ ಕಿತ್ಕೊಂಡು ಹೋಗ್ಬಿಟ್ರೆ ಯಾವುದಾದ್ರೂ ಒಂದು ವಸ್ತುವನ್ನು ಏನಾಗುತ್ತೆ, ಕೊನೆಗೆ ರಾಹುಕಾಲದಲ್ಲಿ ಮಾಡಬಾರ್ದನ್ನು ಮಾಡಿರ್ತಾರೆ ಅವರು ಮುಗಿದೋಯ್ತು 9ಕ್ಕೆ ಅಂದ್ಕೊಂಡಿರ್ತಾರೆ, 9:05 ಮಾಡಿಬಿಡಿ ಅಂತಾರೆ, ಅದು ರಾಹುಕಾಲವೇ. ಆ ರೀತಿಯಾಗಿ 5:30 ಸೂರ್ಯೋದಯ ಆಗೋಯ್ತು. ಆವಾಗ ರಾಹುಕಾಲ ಏನಾಗುತ್ತೆ, ಬೆಳಗ್ಗೆ 7 8 ಇರುತ್ತೆ, 4 5 ಇರುತ್ತೆ ಭಾನುವಾರ ದಿವಸ ಸಂಜೆ, ಉದಾಹರಣೆಗೆ ಹೇಳ್ತಾ ಇರೋದು. ಆದ್ದರಿಂದ ಈ 4 ಕಾಲಗಳ ಒಂದು ಈ ಗಣಿತ ಏನಿದೆಯಲ್ಲ, ಇದು ಸೂರ್ಯೋದಯವನ್ನು ಅವಲಂಬಿಸಿ ಇರುತ್ತೆ. ಅಮೇರಿಕಾಗೆ ಹೋದೆ ಇಟ್ಕೊಳ್ಳಿ, ಬೇರೆಯೇ ಸಮಯ, ಅಲ್ಲಿ 6 ಗಂಟೆ ಕಾಲ ಬಾಗಿಲಿರುತ್ತಷ್ಟೆ. ಸೂರ್ಯೋದಯ ಯಾವಾಗ ಆಗುತ್ತೆ, ಯಾವಾಗಲೂ ಹೋಗುತ್ತೆ. ಅಲ್ಲಿ ಬೇಸಿಗೆಯಲ್ಲಿ ಹೋಗ್ಬಿಟ್ರೆ ನಿಮಗೆ ಸೂರ್ಯೋದಯ ನಿಮಗೆ ಸರ್ರಾತ್ರಿಲಿ ಆಗೋಗುತ್ತೆ, 2 ಗಂಟೆಗೆ ಆಗೋಗುತ್ತೆ. ಎಷ್ಟಿಂದಕ್ಕೆ ಹೋಯ್ತು ರಾಹುಕಾಲ ಗುಳಿಕಾಲಗಳು. ನೀವೇನಾದರೂ ಚಳಿಗಾಲದಲ್ಲಿ ಹೋಗ್ಬಿಟ್ರೆ ನೀವು ಬೆಳಗ್ಗೆ 10:30 ಆಗೋಗುತ್ತೆ, ಕತ್ತಲೇ ಇರುತ್ತೆ, ಸೂರ್ಯೋದಯವೇ ಆಗಲ್ಲ. 4 ಗಂಟೆಗೆ ಸೂರ್ಯಾಸ್ತ ಆಗೋಗುತ್ತೆ. ಈಗೇನು ಮಾಡ್ತೀರಾ, ನಿಮ್ಮ 7:30 9 ಗಂಟೆ ತೀರಿ ಇಟ್ಕೊಳ್ಳೋಕೆ ಆಗೋದಿಲ್ಲ ರಾಹುಕಾಲದ್ದು. ಅದು ಯಾಕೆ ಹೇಳಿದೆ ಇಷ್ಟೆಲ್ಲ ಅಂತಂದರೆ,
ಇಲ್ಲದೇ ಇರತಕ್ಕಂಥದ್ದನ್ನು ಸುಮ್ಮನೆ ನೀವು ಅದನ್ನು ನೀವು ಅಮಲು ಮಾಡ್ತಕ್ಕಂಥದ್ದು, ಆ ಮಜಲಿಗೆ ಹೊರಳಿ ಅದನ್ನು ಅಮಲು ಮಾಡ್ತಕ್ಕಂಥದ್ದು ಬಹಳ ತಪ್ಪಾಗುತ್ತೆ. ದೈನಂದಿನ ಚಟುವಟಿಕೆಗಳಿಗೂ ಈ ಕಾಲಗಳಿಗೂ ಸಂಬಂಧ ಸುತರಾಮ್ ಇಲ್ಲ. ನಿಮಗೆ ತೀರಾ ಬೇಕಿತ್ತು ಅಂತಂದರೆ ನೀವು ಮನೆಯಲ್ಲಿ ಮದುವೆ ಮುಂಜೆ ಮಾಡೋಕ್ಕಾದ ಅಂತಹ ನಂಬಿಕೆ ಇದರ ಮೇಲಿದ್ದರೆ ನೀವು ಪೂರ್ತಿ ಅಧ್ಯಯನ ಮಾಡಿರೋದಿಲ್ಲ. ಅಧ್ಯಯನ ಮಾಡಿದರೆ ನಿಮಗೆ ವಿಶ್ವಾಸ ಯಾರಲ್ಲಿರುತ್ತೋ ಅವ್ರನ್ನ ಕೈಲಿ ಅವ್ರು ಹೇಳ್ದಂಗೆ ಮಾಡಿಬಿಡಿ. ಈಗ ಹೇಗೆ ಸೆಲ್ಫ್ ಮೆಡಿಕೇಷನ್ನು ಡೇಂಜರು, ಮಾತ್ರೆ ಸಿಕ್ಕಿದ್ದೆಲ್ಲ ಹಾಕ್ಕೊಳ್ಳೋದು ಹೇಗೆ ಆರೋಗ್ಯಕ್ಕೆ ಬಹಳ ತೊಂದರೆಯನ್ನು ಕೊಡುತ್ತೋ, ನೀವೇ ಈಗ ಸುಮಾರು ಜನ ಇದನ್ನೆಲ್ಲ ಶುರು ಹಚ್ಕೊಂಡಿದ್ದಾರೆ. ನನ್ನ ಹತ್ರ ಬಂದವರು ಹೇಳ್ತಾರೆ, ನಮಗೆ 3ನೇ ಮನೇಲಿ ಗುರು ಅಲ್ವಾ ಅಂತಾರೆ. ಹೌದು, ಏನು ಅದಕ್ಕಿದ್ರೆ ಅಂತೀನಿ. ಅಲ್ಲಿ ಮುಂದಕ್ಕೆ ಇರಲ್ಲ ಪದ. ನಿಮಗೆ ಗೊತ್ತಿದ್ದರೆ ನಮ್ಮನ್ನು ಯಾಕೆ ಕೇಳಕ್ಕೆ ಬರ್ತೀರಿ ಅಲ್ವೇನಮ್ಮ? ಆದ್ದರಿಂದ ಇದು ಒಬ್ಬರನ್ನು ಹೋಗಿ ಕೇಳಿ ನೀವು. ಅದರಲ್ಲಿ ಯಾರು ಚೆನ್ನಾಗಿ ತಿಳಿದುಕೊಂಡಿರ್ತಕ್ಕಂತಹ ಒಂದು ಜ್ಞಾನಿಗಳಿರ್ತಾರೋ, ಅನುಭವಸ್ಥರಿರ್ತಾರೋ ಅವರನ್ನು ಕೇಳಿ ಅವರು ಹೇಳಿದ ಹಾಗೆ ನಡ್ಕೊಂಡ್ಬಿಟ್ರೆ ಬಹಳ ಶ್ರೇಯಸ್ಸಾಗುತ್ತೆ. ಔಷಧಿ ಕೊಟ್ಟರೆ ಅಲ್ಲಿ ಯಾರೊಬ್ಬರು ಬೋರ್ಡ್ ಹಾಕಿದ್ರಂತೆ, ಯಾರೊಬ್ಬರನ್ನ ಕಳಿಸಿದ್ರು ಡಾಕ್ಟ್ರು, ನಿಂದು ಡಯಾಗ್ನೋಸಿಸ್ಸು ನಂದು ಟ್ರೀಟ್ಮೆಂಟ್ ಆದರೆ 200 ರೂಪಾಯಿ, ನನ್ನ ಡಯಾಗ್ನೋಸಿಸ್ಸು ನಿನ್ನ ಟ್ರೀಟ್ಮೆಂಟ್ ಆದರೆ 300 ರೂಪಾಯಿ. ಕೊನೆಯಲ್ಲಿ ಏನು ಹಾಕಿದ್ರು ಗೊತ್ತಾ? ಗೂಗಲ್ ಪ್ರಶ್ನೆಗಳಿಗೆ ಉತ್ತರಕ್ಕೆ 500 ರೂಪಾಯಿ. ಕೊನೆಯಲ್ಲಿ ನೀನೇ ನನ್ನ ಕೊಟ್ಟ ಮೆಡಿಕೇಷನ್ ನೀನು ಕ್ರಾಸ್ ವೆರಿಫೈ ಮಾಡಿದ್ರೆ 1000 ರೂಪಾಯಿ ಫೀಸ್ ಕೊಟ್ಟು ಹೋಗು, ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಅಂತ. ಬಹಳ ಚೆನ್ನಾಗಿ ಹಾಕಿದ್ದಾರೆ. ಆ ರೀತಿಯಾಗಿ ನಿಮಗೆ ವಿಚಾರ ಗೊತ್ತಿರುತ್ತೆ, ಜ್ಞಾನ ಇರಲ್ಲ. ಇನ್ಫಾರ್ಮೇಷನ್ ಬೇರೆ, ನಾಲೆಡ್ಜ್ ಬೇರೆ. ಇದು ಎಲ್ಲರಿಗೂ ಎಲ್ಲ ಒಂದು ತಿಳುವಳಿಕೆ ಅನ್ನೋದು ಇದೊಂದು ಇದೆ. ಏನು ಬಂದುಬಿಟ್ಟಿರುತ್ತೆ, ಯಾರೋ ಒಂದು ಕಿವಿಯಲ್ಲಿ ಹೇಳ್ಬಿಟ್ಟಿರ್ತಾರೆ. ಆದರೆ ಅದರ ಬಗ್ಗೆ ನಮಗೆ ಜ್ಞಾನ ಇರೋದಿಲ್ಲ. ಜ್ಞಾನ ಅಂದರೆ ನ ಸ್ಮೃತಿ ಮಾತ್ರ ಜ್ಞಾನಂ. ನಿಮ್ಮ ತಲೆಯಲ್ಲಿ ದಿದ್ದಾಕ್ಷಣಕ್ಕೆ ವಿಚಾರ ತಿಳಿದಾಕ್ಷಣಕ್ಕೆ ಜ್ಞಾನ ಆಗಲ್ಲ. ಅನುಭವಾತ್ಮಕಂ ಜ್ಞಾನಂ. ನಿಮಗದು ಅನುಭವಕ್ಕೆ ಬಂದಿದ್ದರೆ ಮಾತ್ರ ಅದು ಜ್ಞಾನವಾಗಿ ಮಾರ್ಪಾಡಾಗುತ್ತೆ. ಯಾವುದೋ ನಿಮ್ಮ ಕಿವಿಗೆ ಬಿದ್ದಂತಹ ನಿಮ್ಮ ತಲೆಯಲ್ಲಿ ಸ್ಮೃತಿಯಲ್ಲಿ ಕುಳಿತುಕೊಂಡಿರತಕ್ಕಂತಹ ವಿಚಾರಗಳು. ಆದ್ದರಿಂದ ಜ್ಞಾನಿಗಳನ್ನು ಕೇಳಿ ಕಾಲದ ನಿರ್ಣಯವನ್ನು ಮಾಡಿ ನೀವೇ ಗುಳಿಕ ಕಾಲ ರಾಹುಕಾಲ ಅಂತ ನೋಡಿಕೊಂಡು ತಲೆಯನ್ನು ಕೆಡಿಸಿಕೊಂಡು ಜೀವನವನ್ನು ಹದಗೆಡಿಸಿಕೊಳ್ಳಬೇಡಿ ಅಂತಕ್ಕಂಥದ್ದು ನಾವು ಹೇಳಬಹುದು. ಖಂಡಿತ ಗುರುಜಿ. ಒಟ್ಟಿನಲ್ಲಿ ಇಷ್ಟು ದಿನ ಇದ್ದಂತಹ ತಪ್ಪು ಪರಿಕಲ್ಪನೆ ಏನಿದೆ, ಒಂದು ಗೊಂದಲ ಇದೆ, ಅದೆಲ್ಲದಕ್ಕೂ ತೆರೆ ಎಳೆದಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಮಂಗಳ ಮಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ನೋಡಿದ್ರಲ್ಲ, ಹಾಗಾದರೆ ಪ್ರತಿನಿತ್ಯ ಮಾಡುವಂತಹ ದೈನಂದಿನ ಕೆಲಸಗಳಿಗೆ ಈ ರಾಹುಕಾಲ ಗುಳಿಕೆ ಕಾಲ ಇದ್ಯಾವುದರ ಪ್ರಭಾವ ಇಲ್ಲ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ವಿ. ಇನ್ನೂ ಕೂಡ ನಿಮ್ಮಲ್ಲಿ ಗೊಂದಲಗಳಿದ್ರೆ, ಪ್ರಶ್ನೆಗಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನೇರವಾಗಿ ಗುರೂಜಿಗಳನ್ನೇ ಕೇಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.